ರಾಜ್ಯದ ಹಲವೆಡೆ ಮುಂಗಾರು ಕೈಕೊಟ್ಟು ಬರಗಾಲದ ಛಾಯೆ ಆವರಿಸಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ರೈತರು ಹೊಸ ಹಾದಿ ತುಳಿದಿದ್ದಾರೆ. ಹನಿ ನೀರಾವರಿ ಹಾಗೂ ಸೌರಶಕ್ತಿಯಂತಹ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಚಿನ್ನದಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ಹಾಗೂ ಸಿರುಗುಪ್ಪ ತಾಲೂಕಿನ ವ್ಯಾಪ್ತಿಯ ಸಿಂದಗೇರಿ, ಸಿರಿಗೇರಿ, ಕೊಂಚಗೇರಿ ಹಾಗೂ ಬೈಲೂರು ಗ್ರಾಮಗಳು ಹೆಚ್ಚಾಗಿ ಬೆಣಚುಕಲ್ಲಿನ ಗುಡ್ಡದ ಏರಿಳಿತದ ಪ್ರದೇಶಗಳಿಂದ ಕೂಡಿವೆ. ಇಲ್ಲಿ ನೀರಿನ ಲಭ್ಯತೆ ಕಡಿಮೆ, ಜೊತೆಗೆ ಮಳೆ ಗಾಳಿ ಬಂದಾಗ ವಿದ್ಯುತ್ ಕೈಕೊಡುವುದು ಸಹಜ. ಆದರೆ ಇಂತಹ ಭೂಪ್ರದೇಶದಲ್ಲೂ ಇಲ್ಲಿನ ರೈತರು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹಾಗೂ ಮನ್ರೇಗಾ ಯೋಜನೆಗಳನ್ನು ಅತ್ಯಂತ ಸೃಜನಾತ್ಮಕವಾಗಿ ಬಳಸಿಕೊಂಡಿದ್ದಾರೆ. ಹನಿ ನೀರಾವರಿ ಪದ್ಧತಿ, ಸೋಲಾರ್ ವಿದ್ಯುತ್ ನೆರವಿನಿಂದ ಅಂಜೂರ, ಮೆಣಸಿನಕಾಯಿಯಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಇಂದು ಲಾಭದ ಹಾದಿಯಲ್ಲಿದ್ದಾರೆ. ಸಾಂಪ್ರದಾಯಿಕ ನೀರಾವರಿಗೆ ಹೋಲಿಸಿದರೆ ಹನಿ ನೀರಾವರಿಯಲ್ಲಿ 70% ನೀರು ಉಳಿತಾಯವಾಗುತ್ತದೆ. ನೀರು ನೇರವಾಗಿ ಗಿಡದ ಬೇರುಗಳಿಗೆ ತಲುಪುವುದರಿಂದ ಪೋಲಾಗುವುದಿಲ್ಲ. ಅಷ್ಟೇ ಅಲ್ಲದೆ ಗಿಡಗಳಿಗೆ ಅಗತ್ಯವಿರುವ ಪ್ರಮಾಣದಲ್ಲಿ ನೀರು ಸಿಗುವುದರಿಂದ ಬೆಳೆ ಆರೋಗ್ಯಕರವಾಗಿದ್ದು ಉತ್ತಮ ಇಳುವರಿ ದೊರೆಯುತ್ತದೆ. ನೀರಿನೊಂದಿಗೆ ಗೊಬ್ಬರವನ್ನು ನೇರವಾಗಿ ಬೇರುಗಳಿಗೆ ಸಿಂಪಡಿಸುವುದರಿಂದ 40% ಗೊಬ್ಬರ ಉಳಿತಾಯವಾಗುತ್ತದೆ. ಇದರಿಂದ ಮಣ್ಣಿನ ಸವಕಳಿ, ಪೋಷಕಾಂಶಗಳ ನಷ್ಟ, ನೀರು ನಿಲ್ಲುವ ಸಮಸ್ಯೆ ಕಡಿಮೆಯಾಗುತ್ತದೆ. ನೀರು, ಗೊಬ್ಬರ ಹಾಗೂ ಕಾರ್ಮಿಕ ವೆಚ್ಚ ಕಡಿಮೆಯಾಗಿ ಇಳುವರಿ ಹೆಚ್ಚಾಗುವುದರಿಂದ ರೈತರ ನಿವ್ವಳ ಆದಾಯವೂ ಹೆಚ್ಚುತ್ತಿದೆ. ಹನಿ ನೀರಾವರಿ ಅಳವಡಿಸಿಕೊಂಡ ಮೇಲೆ ಇಲ್ಲಿನ ರೈತರ ಬದುಕು ಹೇಗೆ ಬದಲಾಗಿದೆ ಎಂಬುದನ್ನು ಖುದ್ದಾಗಿ ರೈತರೇ ಹಂಚಿಕೊಂಡಿದ್ದಾರೆ. ಕೇವಲ 1 ಇಂಚು ಬೋರ್ವೆಲ್ ನೀರನ್ನೇ ನಂಬಿ 2 ಎಕರೆಯಲ್ಲಿ ಅದ್ಭುತವಾಗಿ ಬೆಳೆ ತೆಗೆಯುತ್ತಿರುವ ರೈತರು ಹನಿ ನೀರಾವರಿಯ ಮಹತ್ವವನ್ನು ದೂರದರ್ಶನದೊಂದಿಗೆ ಹಂಚಿಕೊಂಡಿದ್ದಾರೆ. ಸಿಂದಗೇರಿ ಗ್ರಾಮದ ರೈತ ಗೋವಿಂದಪ್ಪ ಹನಿ ನೀರಾವರಿ ಪದ್ಧತಿಯಿಂದ ಆದಾಯದ ಜೊತೆ ನೀರಿನ ಮಿತ ಬಳಕೆ ಹಾಗೂ ಕಡಿಮೆ ಗೊಬ್ಬರ ಬಳಸಲಾಗುತ್ತಿದೆ. ಇದರಿಂದ ಇಳುವರಿಯೂ ಹೆಚ್ಚಾಗಿ ಲಾಭವೂ ಹೆಚ್ಚಾಗುತ್ತಿದೆ ಎಂದರು. ನಾವು ಹಾಕಿದಂತ ಗೊಬ್ಬರ ನಮ್ಮ ಬೆಳೆಗಳಿಗೆ ಇದಾಗುತ್ತೆ, ಶೇಖರಣೆ ಆಗುತ್ತೆ. ಹಂಗಾಗಿ ನಾವು ಹನಿ ನೀರಾವರಿ ಮಾಡ್ಬೇಕಂತೇಳಿ ಪ್ರತಿಯೊಬ್ಬ ರೈತನಿಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ಕಾರದ ಕಡೆಯಿಂದ ಬಹಳ ಸೌಲಭ್ಯ ಸಿಗ್ತಾ ಇದೆ, ರೈತರಿಗೆ ಒಳ್ಳೇದಾಗ್ತಾ ಇದೆ. ಇದೇ ರೀತಿಯಾಗಿ ನಮ್ಮ ರೈತರು, ಪ್ರತಿಯೊಬ್ಬ ರೈತರು ಕೂಡ ಹನಿ ನೀರಾವರಿಯನ್ನು ಬೆಳೆಸಿ, ಬೆಳೆಯನ್ನು ಬೆಳೆಸಿ, ನೀರನ್ನು ಉಳಿಸಿ. ರೈತ ದೇವಣ್ಣ 2 ಎಕರೆ ವಿಸ್ತೀರ್ಣದ ತಮ್ಮ ಹೊಲದಲ್ಲಿ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡಿಕೊಂಡು ಬೇಸಾಯ ಮಾಡಲಾಗುತ್ತಿದ್ದು ಉತ್ತಮ ಲಾಭ ಗಳಿಸಲಾಗುತ್ತಿದೆ ಎಂದು ತಿಳಿಸಿದರು. 2 ಎಕರೆ ಹೊಲ ಹನಿ ನೀರಾವರಿ ಮಾಡಿಕೊಂಡಿದ್ದೀವಿ. ಕೂಲವಾಗಿ ಬೆಳೆ ಕೂಡ ಎಷ್ಟು ಬರಬೇಕು ಅದಕ್ಕಿಂತ ಜಾಸ್ತಿನೇ ಬರಕತ್ತೈತೆ. ಅದಕ್ಕೂ ನಮಗೂ ಒಳ್ಳೆ ಖುಷಿ. ಹನಿ ನೀರಾವರಿ ಮಾಡಿದ್ದಕ್ಕೆ ನಮಗೆ ನೀರು ಶಾರ್ಟೇಜ್ ಇಲ್ಲ. ಅದಕ್ಕಿಂತ ಮುಂಚೆ ನೀರು ಶಾರ್ಟೇಜ್ ಆಗ್ತಿತ್ತು. 7 ತಾಸು ಕರೆಂಟ್ ಮಾಡಿಬಿಟ್ರು ಸರ್ಕಾರ. ನಮಗೆ ಔಜಿಗೆ ಬಿಡ್ತಿದ್ವಿ, ಔಜು ಕುಡಿದು ಬಿಡ್ತಿತ್ತು, ಕರೆಂಟ್ ಹೋಗಿ ಬರೋಷ್ಟ್ರಾಗಿ ಕುಡಿದು ಬಿಡ್ತಿತ್ತು. ಈಗ ಅದೇ ಇದ್ದು ಒಂದೇ ತಾಸು ನೀರಾಗಲಿ ಬಿದ್ದಿದ್ದಕ್ಕೆ ಬೇರಿಗೆ ಬೀಳುತ್ತೆ. ಹಂಗಾಗಿ ನಮಗೆ ಅನುಕೂಲ. ಇನ್ನೋರ್ವ ರೈತ ಕಮಲಕರ ಈ ಗುಡ್ಡಗಾಡು ಪ್ರದೇಶದಲ್ಲಿ ನೀರಿನ ಬವಣೆ ಹೆಚ್ಚಾಗಿದೆ. ಕಳೆದ 2 ವರ್ಷಗಳಿಂದ ಹನಿ ನೀರಾವರಿ ಪದ್ಧತಿಯ ಮೂಲಕ ತಮ್ಮ 2 ಎಕರೆ ಭೂಮಿಯಲ್ಲಿ ಉತ್ತಮ ಬೆಳೆ ಬೆಳೆದು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ ಎಂದು ಹೇಳಿದರು. ಟ್ಯಾಂಕ್ ಕಟ್ಟಿಕೊಂಡಿದ್ದು ಮಣ್ಣಿಂದು, ಅದರಿಂದ 1 ಎಕರೆಗೆ 2 ಎಕರೆಗೆ ಆಗ್ತದ್ದು. ಅದಕ್ಕೋಸ್ಕರ ಸಾಲದು ಆಗ್ಲದಕ್ಕೋಸ್ಕರಾಗಿ ಹನಿ ನೀರಾವರಿ ಹೊಂಟಿವಿ. ಹನಿ ನೀರು ಹೊಂಟಿದ್ದು ತೋಟಗಾರಿಕೆ ಇಲಾಖೆದು 1 ವರ್ಷ ಫಸ್ಟ್ ಕೊಟ್ಟರೆ ನಮಗೆ. ಅದರಿಂದ ಸೌಲಭ್ಯ ನೋಡಿಕೊಂಡು ಈಗ ಎಷ್ಟು 9 ವರ್ಷ ಆಗಿದೆ ಸರ್. ಅವತ್ತಲಿದ್ದು ಇವತ್ತಿನವರೆಗೆ ನಮಗಂತೂ ಭಾರಿ ಅನುಕೂಲ ಆಗಿದೆ. ರೈತ ಕೆ ಸಿದ್ದರಾಮನಗೌಡ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸೋಲಾರ್ ಪ್ಲಾಂಟ್ನಿಂದ ವಿದ್ಯುತ್ ಬಳಕೆ ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿಯ ಮೂಲಕ ಮೆಣಸಿನಕಾಯಿ ಸಸಿಗಳನ್ನು ಬೆಳೆಯುತ್ತಿದ್ದೇನೆ. ಇದಕ್ಕೆ ಸರ್ಕಾರದಿಂದ ಸಹಾಯಧನ ಕೂಡ ಸಿಗುತ್ತಿದೆ ಎಂದರು. 1.5 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ, 1.5 ಲಕ್ಷ ನಾವು ಕ್ಯಾಶ್ ಕಟ್ಟಿದ್ದೀವಿ. ಹಿಂಗಾಗಿ ನಮಗೆ ಬಹಳ ಅನುಕೂಲ ಆಗಿದೆ. ಸಬ್ಸಿಡಿ ಇಲ್ಲಿ ಕರೆಂಟ್ ವ್ಯವಸ್ಥೆ ಬಹಳ ಕಡಿಮೆ ಇರೋದ್ರಿಂದ ಗಾಳಿ ಮಳೆ
ಯಾವುದೇ ತರ ತೊಂದರೆ ಇಲ್ಲದಂಗ ಬೇಸ್ ನಡೀತಾ ಇದೆ. 5 HP ಸೋಲಾರ್ ಹಾಕ್ಸಿದೀವಿ. 5 HP ಮೋಟರ್ಕ 1.5 ಲಕ್ಷ ಅಮೌಂಟ್ ಕಟ್ಕೊಂಡಿದ್ದಾರೆ, 1.5 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ ಇಲಾಖೆ ಕಡೆಯಿಂದ. ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧಿಕಾರಿ ಕಿರಣ್ ಎಂ ಚೌರದ್ ಕೊಳೂರು ಹೋಬಳಿಯ ರೈತರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸರ್ಕಾರದಿಂದ ಅವರಿಗೆ 20% ಸಹಾಯಧನವೂ ದೊರೆಯುತ್ತಿದೆ. ನೀರು ಪೋಲಾಗುವುದನ್ನು ತಡೆಗಟ್ಟುವುದು ಮಾತ್ರವಲ್ಲದೆ ವಿದ್ಯುತ್ ಉಳಿತಾಯವೂ ಆಗಲಿದೆ ಎಂದರು. ತೋಟಗಾರಿಕೆ ಇಲಾಖೆಯಿಂದ 90% ಸಹಾಯಧನ ಸಿಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ರೈತರಿಗೂ 90% ಸಹಾಯಧನ ಸಿಗುತ್ತೆ ಸರ್. ಇಲ್ಲಿ ಫ್ಲಡ್ ಇರಿಗೇಷನ್ ನಾವು ಮಾಡೋದ್ರಿಂದ ಅತಿ ಹೆಚ್ಚಾಗಿ ನಾವು ನೀರು ಪೋಲಾಗ್ತಾ ಇದೆ. ಬಟ್ ಹನಿ ನೀರಾವರಿಯನ್ನು ನಾವೇನಾದರೂ ಯೂಸ್ ಮಾಡ್ತಾ ಇದ್ದರೆ ನಾವು 90% ಭಾಗ ನೀರನ್ನು ಸೇವ್ ಮಾಡ್ಬೋದು. ಇದರಿಂದ ನಾವು ಕೃಷಿಯನ್ನು ಇನ್ನೂ ಹೆಚ್ಚಾಗಿ ವ್ಯಾಪ್ತಿಯನ್ನು ಮಾಡಬಹುದು. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಶಶಿಕಾಂತ ಕೋಟಿಮನಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ, ಹಣ್ಣು, ಹೂ, ತರಕಾರಿ ಸೇರಿದಂತೆ ಇನ್ನಿತರ ವಾಣಿಜ್ಯ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಇದರಿಂದ 70% ನೀರು ಉಳಿತಾಯವಾಗುವುದಲ್ಲದೆ ಕೂಲಿ ವೆಚ್ಚ, ವಿದ್ಯುತ್ ಶಕ್ತಿಯ ಉಳಿತಾಯವೂ ಆಗುತ್ತಿದೆ ಎಂದರು. ಕಳೆದ ವರ್ಷ ನಾವು 1,190 ಲಕ್ಷ ನಾವು ಇದು ಬಿಡುಗಡೆಯಾಗಿತ್ತು. ಅದರಂತೆ ನಾವು ಸುಮಾರು 2,167 ಹೆಕ್ಟೇರ್ ಪ್ರದೇಶಕ್ಕೆ 1,839 ರೈತರಿಗೆ ಫಲಾನುಭವಿಗೆ ನಾವು ಸಹಾಯಧನ ನೀಡಿದ್ದೀವಿ. ಈ ಒಂದು ಬಹಳ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಎಲ್ಲರೂ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕಂತ ಕೇಳ್ಕೊಳ್ತೀವಿ. ತಾರೆ ಹನಿ ನೀರಾವರಿ ಪದ್ಧತಿ ಪ್ರತಿ ಹನಿ ನೀರಿಗೂ ಹೆಚ್ಚು ಬೆಳೆ ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಆಧುನಿಕ ನೀರಾವರಿ ವ್ಯವಸ್ಥೆ. ನೀರಿನ ಕೊರತೆಯ ಇಂದಿನ ಸಂದರ್ಭದಲ್ಲಿ ರೈತರಿಗೆ ಉಪಯುಕ್ತ ತಂತ್ರಜ್ಞಾನ. ಸರ್ಕಾರದ ಅನುದಾನದ ಸದುಪಯೋಗ ಪಡೆದು ಹೆಚ್ಚಿನ ರೈತರು ಈ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಕೃಷಿ ಇನ್ನಷ್ಟು ಲಾಭದಾಯಕವಾಗಬಹುದು.